ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಈ ಲೆಹೆಂಗಾ ಯಾವ ರೀತಿ ಕಟ್ ಮಾಡಿ ಸ್ಟಿಚ್ ಮಾಡೋದು ಅಂತ ಹೇಳ್ತೀನಿ ಬನ್ನಿ. ಮೊದಲಿಗಾದರೆ ಲೈನಿಂಗ್ ಆದರೆ ತಗೊಳ್ಳಿ. ಚಿಕ್ಕ ಮಕ್ಳಿಗಾದರೆ 1 ಮೀಟ್ರ್ ಆದರೆ ಅವಶ್ಯಕತೆ ಇಲ್ಲ, ಒಂದು 80 ಸೆಂಟಿಮೀಟ್ರ್ ಆದರೆ ಸಾಕು. ಇದು ಚಿಕ್ಕ ಮಕ್ಕಳಾದ್ರಿಂದ ನೀಟಾಗಿ ಐರನ್ ಮಾಡ್ಕೊಂಡು ಒಂದೇ ಸಲ ಫ್ರಂಟು ಬ್ಯಾಕ್ 2 ಕಟ್ ಮಾಡ್ಕೊತೀನಿ. ಅದಕ್ಕೆ 2 ಲೇಯರ್ ಹಾಕ್ಕೊಳ್ಳಿ. ಅದ್ರ ಮೇಲೆ ಇನ್ನೊಂದು ಲೇಯರ್ ಹಾಕ್ಕೊಂಡು 4 ಫೋಲ್ಡ್ ಆದರೆ ಮಾಡಿಕೊಂಡು ಎಲ್ ಶೇಪ್ ಸ್ಕೇಲ್ ತಗೊಂಡು ಸ್ಟ್ರೈಟಾಗಿ ನೋಡಿ ನಾನು ಯಾವ ರೀತಿ ಮಾರ್ಕ್ ಮಾಡ್ತಾಯಿದ್ದೀನಿ ಅದೇ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಇವ್ರದ್ದು ಲೆಂತ್ ಎಷ್ಟು ಬೇಕು ಅಂತ ನೋಡ್ಕೊಳ್ಳಿ. 2 ಕಡೆನೂ ಸೇಮ್ ಅದೇ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ 11.5 ಆದರೆ ಲೆಂತ್ ಮಾರ್ಕ್ ಮಾಡ್ತಾಯಿದ್ದೀನಿ. ಸ್ಟ್ರೈಟಾಗಿ ಲೈನ್ ಹೇಳ್ಕೊಳ್ಳಿ. ಲೈನ್ ಹೇಳ್ಕೊಂಡಿದ್ದಾದಮೇಲೆ ನೋಡಿ ಮತ್ತೆ ಇವತ್ತು ಸೊಂಟ ಸುತ್ತಳತೆ ಬಂದು 20 ಇದೆ. 20ರಲ್ಲಿ 4ನೇ ಒಂದು ಭಾಗ ಅಂದರೆ 5 ಬರ್ತದೆ. ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಟೇಪ್ನ 4 ಭಾಗ ಮಾಡಿ ಇಡಿ. 5 ಹಾಫ್ ಇಂಚು ಒಂದು ಡಾಟ್ಗೋಸ್ಕರ ಎಕ್ಸ್ಟ್ರಾ 2 ಇಂಚ್ ಆದರೆ ಇರಿ. ಮೇಲೆ ನೆಕ್ಕು ಶೋಲ್ಡರು ಇವ್ರದ್ದು 9.5 ಇದೆ. 9.5ಯಲ್ಲಿ ಅರ್ಧ ಎಷ್ಟು ಬರ್ತೈತೆ ಹೇಳಿ, 4.25 ಇಂಚ್ ಆದರೆ ತಗೊಳ್ಳಿ. ಶೋಲ್ಡರು ಯಾವತ್ತಿದ್ರೂ ಅವ್ರದ್ದು ಎಷ್ಟಿದೆಯೋ ಅದರಲ್ಲಿ ಹಾಫ್ ಆದರೆ ತಗೊಳ್ಳಿ. ಆರ್ಮ್ ಡೌನು ಅಷ್ಟೇ ಸೇಮು 4.25 ತಗೊಳ್ಳಿ. ಅಕಸ್ಮಾತ್ ಅವ್ರ ಶೋಲ್ಡರ್ ಏನಾದರೂ ಇನ್ನೂ ಜಾಸ್ತಿ ಇದ್ದರೆ ಅವ್ರದ್ದು ಎಷ್ಟು ಬಂದರೆ ಅಷ್ಟು ತಗೊಳ್ಳಿ. 6 ಬರ್ಬೋದು, 7 ಬರ್ಬೋದು, ಎಷ್ಟು ಬಂದರೆ ಅಷ್ಟು ತಗೊಳ್ಳಿ. ಮತ್ತು ಸ್ಟ್ರೈಟಾಗಿ ಲೈನ್ ಆದರೆ ಮಾರ್ಕ್ ಮಾಡ್ಕೊಳ್ಳಿ. ಇವ್ರ ಚೆಸ್ಟ್ ಆದರೆ ಮಕ್ಕಳಿಗೇನು ಚೆಸ್ಟ್ ಇರಲ್ಲ, ಅದರಿಂದ 1 ಇಂಚ್ ಆದರೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊಂಟ ಸುತ್ತಳತೆ 20, ಅದಕ್ಕೆ 1 ಇಂಚ್ ಆ್ಯಡ್ ಮಾಡಿಕೊಂಡು 21 ಮಾಡ್ತಾಯಿದ್ದೀನಿ. ಅದರಲ್ಲಿ 4ನೇ ಒಂದು ಭಾಗ ಮಾರ್ಕ್ ಮಾಡ್ಕೊಳ್ಳಿ. 5.25 ಬರುತ್ತೆ. ಮತ್ತು 2 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ಸ್ಟ್ರೈಟಾಗಿ ಲೈನ್ ಆದರೆ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ಯಾವ ರೀತಿ ಮಾರ್ಕ್ ಮಾಡ್ತಾಯಿದ್ದೀನಿ ಅದೇ ರೀತಿ ಮಾರ್ಕ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಇವ್ರಿಗೆ ಆರ್ಮ್ ಡೌನಲ್ಲಿ 1.25 ಇಂಚು ಇಲ್ಲ 1 ಇಂಚ್ ಇಡಿ. ಚಿಕ್ಕ ಮಕ್ಳಿಗೇನು ಜಾಸ್ತಿ ಬೇಕಾಗಿಲ್ಲ. ನಾನಾದರೆ 1 ಇಂಚ್ ಇಡ್ತಾಯಿದ್ದೀನಿ. ನೋಡಿ ಆರ್ಮ್ಸ್ ಕರ್ವ್ ಸ್ಕೇಲ್ ಇಟ್ಕೊಂಡು ನೀಟಾಗಿ ರೌಂಡಾಗಿ ಮಾರ್ಕ್ ಆದರೆ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಇವಾಗ ಶೋಲ್ಡರಲ್ಲಿ ಎಷ್ಟು ತಗೊತೀರೋ ನೋಡ್ಕೊಳ್ಳಿ. ನೆಕ್ಕು ಮತ್ತು ಶೋಲ್ಡರ್ ಅನ್ನೋದು ನಾನಾದರೆ 2.5 ಅಷ್ಟು ಶೋಲ್ಡರ್ ತೊಗೊಂಡಿದ್ದೀನಿ. ನೆಕ್ ಅನ್ನೋದು 2.25 ಅಷ್ಟು ಮಾರ್ಕ್ ಮಾಡ್ತಾಯಿದ್ದೀನಿ. ಡೌನ್ ಅನ್ನೋದು 4.25 ತೊಗೊತಾ ಇದ್ದೀನಿ ಫ್ರಂಟ್ಗೆ. ಮತ್ತು ನಾನು ಇಲ್ಲಿ ಮಾರ್ಕ್ ಆದರೆ ಮಾಡ್ತಾಯಿಲ್ಲ, ಫ್ರಂಟ್ ಏನು ಕಟ್ ಮಾಡಲ್ಲ. ಯಾಕಂದರೆ ನಾನು ಇದು ಕ್ಯಾನ್ವಾಸ್ ಪೇಪರ್ ಮೇಲೆ ಆದರೆ ಕಟ್ ಮಾಡಿ ಸ್ಟಿಚ್ ಮಾಡೋದು, ಅದರಿಂದ ಜಸ್ಟ್ ಮಾರ್ಕ್ ಆದರೆ ಮಾಡ್ತಾಯಿದ್ದೀನಿ. ನಿಮ್ಗೆ ಯಾವ ರೀತಿ ಕ್ಯಾನ್ವಾಸ್ ಪೇಪರ್ ಮೇಲೆ ಕಟ್ ಮಾಡೋದು ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡಿ ಮಾರ್ಕ್ ಆದರೆ ಮಾಡ್ಕೊಂಡಿದ್ದಾದಮೇಲೆ ಶೋಲ್ಡರ್ ಹತ್ರ ಬೋಟ್ ನೆಕ್ ಮಾಡಲಲ್ಲಿ ನಾವು ಸ್ಟಿಚ್ ಮಾಡೋದ್ರಿಂದ ಅಲ್ಲಿ ಒಂದು 1/2 ಇಂಚಷ್ಟು ಕಡಿಮೆ ಮಾಡ್ಕೊಳ್ಳಿ. ಇಲ್ಲಾಂದರೆ 1/2 ಇಂಚ್ 1 ಪಾಯಿಂಟ್ ಅಷ್ಟು ಕಡಿಮೆ ಮಾಡಿ ಮತ್ತು ಇಲ್ಲಿ ಡಾಟ್ ಪಾಯಿಂಟ್ಗೆ ನಾವು 1/2 ಇಂಚ್ ಬಿಟ್ಟಿದ್ದೀರಿ, ಅಲ್ಲಿ ಟೇಪ್ ಮಧ್ಯದಲ್ಲಿ ಇಟ್ಕೊಂಡು ಲೆಂತ್ ಅನ್ನೋದು 4.25 ಇಟ್ಕೊಳ್ಳಿ. ಆ ಕಡೆ 1/4 ಇಂಚು ಈ ಕಡೆ 1/4 ಇಂಚಷ್ಟು ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಆದರೆ ಲೈನ್ ಆದರೆ ಹಾಕ್ಕೊಳ್ಳಿ. ನೋಡಿ ನಾನು ಯಾವ ರೀತಿ ಮಾರ್ಕ್ ಮಾಡ್ತಾಯಿದ್ನೋ ಅದೇ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ಅಲ್ಲಿ ಕೆಳಗಡೆ ಒಂದು 1/2 ಇಂಚ್ ಅನ್ನೋದು ಕಟ್ ಮಾಡಿ ಬ್ಲೌಸ್ ಅನ್ನೋದು ನೀಟಾಗಿ ಫಿಟ್ಟಿಂಗ್ ಅನ್ನೋದು ಬರುತ್ತೆ, ಫಿನಿಶಿಂಗ್ ಎಲ್ಲ ನೀಟಾಗಿ ಬರುತ್ತೆ. ಇವಾಗ ನೋಡಿ ಇನ್ನೊಂದ್ಸಲ ಚೆಕ್ ಮಾಡಿ ಹೇಳ್ತಾಯಿದ್ದೀನಿ. ನೆಕ್ ಅನ್ನೋದು ನೀವು ಎಷ್ಟು ಬೇಕಾದರೂ ಇಕ್ಕೋಬೋದು. ಬೋಟ್ ನೆಕ್ ಆಗೋದ್ರಿಂದ 3.25 ಇಕ್ಕೋಬೋದು, ಇಲ್ಲ 4 ಇಕ್ಕೋಬೋದು, 4.25 ಇಕ್ಕೋಬೋದು. ನಾನಾದರೆ 4.25 ಇಟ್ಕೊಂಡಿದ್ದೀನಿ. ನೋಡಿ ಹೇಗಿದೆಯೋ ಹಾಗೆ ನೀಟಾಗಿ ಕಟ್ ಮಾಡಿಬಿಡಿ. ಬೋಟ್ ನೆಕ್ಕಲ್ಲಿ ಕಂಪಲ್ಸರಿ ಶೋಲ್ಡರ್ ಮೆಜರ್ಮೆಂಟ್ ಅನ್ನೋದು ತಗೊಳ್ಳೇಬೇಕು. ಬೋಟ್ ನೆಕ್ ಇಲ್ದಿರ ನಾರ್ಮಲಾಗಿ ಕಟ್ ಮಾಡ್ತಾಯಿದ್ರೆ ಹಂಗೆ ಕಟ್ ಮಾಡ್ಬೋದು. ಬಟ್ ಬೋಟ್ ನೆಕ್ಕಲ್ಲಾದರೆ ಶೋಲ್ಡರ್ ಮೆಜರ್ಮೆಂಟ್ಸ್ ಆದರೆ ತಗೋಬೇಕಾಗುತ್ತೆ. ನೋಡಿ ಇವಾಗ ನಾನು ಕಟ್ ಮಾಡಿದ್ದಾದಮೇಲೆ ಇದರಲ್ಲೇ ಫ್ರಂಟು ಬ್ಯಾಕು ಯಾವ ರೀತಿ ಮಾರ್ಕ್ ಮಾಡೋದು ಅಂತ ಹೇಳ್ತೀನಿ. ಚಿಕ್ಕದಾಗಾದರೆ ಒಂದು ನ್ಯಾಚ್ ಹಾಕ್ಕೊಳ್ಳಿ. ಮಾರ್ಕ್ ಮಾಡಿರೋ ಹತ್ರ ಡಾಟ್ ಹತ್ರ ನೆಕ್ ಹತ್ರನೂ ಒಂದು ಮಾರ್ಕ್ ಮಾಡ್ಕೊಳ್ಳಿ, ನೀಟಾಗಿ ನೆನಪಿರುತ್ತೆ. ನೋಡಿ ಇವಾಗ ಓಪನ್ ಮಾಡಿ ಅದು ಫ್ರಂಟ್ ಅಂತ ಬರ್ಕೊಳ್ಳಿ, ಅದು ಬ್ಯಾಕ್ ಅಂತ ಬರ್ಕೊಳ್ಳಿ, ನೆನಪಿರುತ್ತೆ. ನೋಡಿ ಫ್ರಂಟಲ್ಲಿ ಒಂದು 1/2 ಇಂಚಷ್ಟು ಬರೋ ಥರ ಚೆಸ್ಟ್ ನೇರವಾಗಿ ಇಟ್ಕೊಂಡು ಲೈನ್ ಮಾರ್ಕ್ ಆದರೆ ಮಾಡ್ಕೊಳ್ಳಿ. ಒಳಗಡೆಗ ನೋಡಿ 1/2 ಇಂಚ್ ಅಷ್ಟೇ ತಗೊಳ್ಳಿ, ಜಾಸ್ತಿ ತಗೊಳಕ್ಕೆ ಹೋಗಬೇಡಿ. ನೋಡಿ ನೀಟಾಗಿ ಬರುತ್ತೆ. ನೋಡಿ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ನೀಟಾಗಿ ಕಟ್ ಮಾಡ್ಕೊಬಿಡಿ. 3.25 ಇಂಚ್ ಆದರೆ ಇಕ್ತಾಯಿದ್ದೀನಿ. ಇದು ಅಷ್ಟೇ ಕ್ಯಾನ್ವಾಸ್ ಪೇಪರ್ ಮೇಲೆ ಕಟ್ ಮಾಡ್ತಾಯಿದ್ದೀನಿ. ಇಲ್ಲಿ ಯಾವುದೇ ರೀತಿ ನಾನು ಕಟ್ ಮಾಡ್ತಾಯಿಲ್ಲ. ನೆಕ್ ಅನ್ನೋದು ಮಾರ್ಕ್ ಆದರೆ ಮಾಡಿಕೊಂಡು ಕರ್ವ್ ಸ್ಕೇಲಲ್ಲಿ ಶೇಪ್ ಆದರೆ ಕೊಡ್ತಾಯಿದ್ದೀನಿ. ಯಾವ ರೀತಿ ಶೇಪ್ ಆದರೆ ಕೊಡಿ.
ನೋಡಿ ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟ್ ಆದರೆ ರೆಡಿಯಾಗಿದೆ. ಇವಾಗ ಸ್ಲೀವ್ಸ್ ಯಾವ ರೀತಿ ಕಟ್ ಮಾಡಬೇಕು ಅಂತ ಹೇಳ್ತೀನಿ. ಮೊದಲಿಗಾದರೆ 4 ಫೋಲ್ಡ್ ಆದರೆ ಮಾಡ್ಕೊಳ್ಳಿ ಸ್ಲೀವ್ಸು. ಇವು ಟೋಟಲ್ ಲೆಂತ್ ಬಂದು 11, ಮಗುದು ಫುಲ್ ಸ್ಲೀವ್ಸ್ ಲೆಂತ್ ಕೊಟ್ಟಿದ್ದಾರೆ 11 ಇದೆ. ಮತ್ತು 1 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿ, ಆ ಕಡೆ 1/2 ಇಂಚು ಖರ್ಚಿಗೋಸ್ಕರ ಮತ್ತು ಹಿಂದೆ 1/2 ಇಂಚ್ ಶೋಲ್ಡರ್ ಜಾಯಿಂಟ್ ಮಾಡೋಕ್ಕೆ 1/2 ಇಂಚು ಮತ್ತು ಎಕ್ಸ್ಟ್ರಾ ಮತ್ತು ಮಾರ್ಕ್ ಮಾಡಿದಾದಮೇಲೆ ಇವ್ರಿಗೆ ಆರ್ಮ್ ಡೌನ್ ಅನ್ನೋದು 2 ಇಂಚ್ ಹತ್ರ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಲೈನ್ ಆದರೆ ಹಾಕ್ಕೊಳ್ಳಿ. ನೋಡಿ ನಾನು ಯಾವ ರೀತಿ ಮಾರ್ಕ್ ಮಾಡ್ತಾಯಿದ್ನೋ ಅದೇ ರೀತಿ ಮಾರ್ಕ್ ಮಾಡಿಕೊಂಡು ಇವ್ರ ಸೊಂಟ ಸುತ್ತಳತೆ ಎಷ್ಟು 5, ಅದೇ ಥರ ಅಲ್ಲಿಂದ ಅಲ್ಲಿಗೆ ಮಾರ್ಕ್ ಆದರೆ ಮಾಡ್ಕೊಳ್ಳಿ. ಮತ್ತು ಇದು ಕೈ ಹ್ಯಾಂಡ್ ಬಂದು ಮುಂದೆ ಸುತ್ತಳತೆ ಬಂದು 4.25 ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಈ 2 ಇಂಚ್ ಅನ್ನೋದು ಎಕ್ಸ್ಟ್ರಾ ಮಾರ್ಕ್ ಮಾಡ್ತಾಯಿದ್ದೀನಿ. ಏನಕ್ಕಂದರೆ ಇದು ಪಫ್ ಸ್ಲೀವ್ಸ್ ಆಗೋದ್ರಿಂದ 2 ಇಂಚ್ ಅನ್ನೋದು ಎಕ್ಸ್ಟ್ರಾ ಆ್ಯಡ್ ಮಾಡಿ. ನೋಡಿ ನಾನು ಯಾವ ರೀತಿ ಕರ್ವ್ ತಿರುಗಿಸಿ ಕಟ್ ಮಾಡ್ತಾಯಿದ್ದೀನೋ ಅದೇ ರೀತಿ ನೀವು ಕಟ್ ಮಾಡ್ಕೊಳ್ಳಿ. ನೋಡಿ ಇದು ಪಫ್ ಸ್ಲೀವ್ಸ್, ಮಗುಗೆ ಚಿಕ್ಕದಾಗಿ ಪಫ್ ಬಂದು ಫುಲ್ ಹ್ಯಾಂಡ್ಸ್ ಇದು ತುಂಬ ನೀಟಾಗಿ ಬರುತ್ತೆ. ಮತ್ತು 1 ಇಂಚ್ ಅನ್ನೋದು ಮಾರ್ಕ್ ಮಾಡಿಕೊಂಡು ಒಳಗಡೆಕ ಒಂದು 1/2 ಇಂಚಷ್ಟು ಮಾರ್ಕ್ ಮಾಡಿಕೊಂಡು ನೋಡಿ ಫ್ರಂಟ್ಗೆ ಅನ್ನೋದು ತೆಗೀರಿ. ಮಾರ್ಕ್ ಮಾಡಿ ಎಸ್ ಶೇಪಲ್ಲಿ ಬರಬೇಕು, ನೀಟಾಗಿ ಬರುತ್ತೆ ಸ್ಲೀವ್ಸ್ ಅನ್ನೋದು. ಒಟ್ಟು ಬಟ್ಟೆಯ ಉದ್ದ 154, ಅದರಲ್ಲಿ 2 ಮೈನಸ್ ಮಾಡಿ ಆ ಕಡೆ 1 ಇಂಚು ಈ ಕಡೆ 1 ಇಂಚು ಎಕ್ಸ್ಟ್ರಾ ಬಿಡಬೇಕು. ಸೊಂಟದ ಸುತ್ತಳತೆ ಬಂದು ಇವ್ರದ್ದು 20, ಅದರಲ್ಲಿ 1/2 ಇಂಚ್ ಫ್ರಿಲ್ಸ್ ತಗೊತಾ ಇದ್ದೀರಿ. 0.5 1/2 ಇಂಚ್ ಫ್ರಿಲ್ಸ್ಗೆ 20 ಡಿವೈಡೆಡ್ ಬೈ 0.5ನ ಡಿವೈಡೆಡ್ ಬೈ ಮಾಡಿದ್ರೆ 40 ಫ್ರಿಲ್ಸ್ ಬರುತ್ತೆ. ಅದರಲ್ಲಿ 152 ಡಿವೈಡೆಡ್ ಬೈ 40 ಫ್ರಿಲ್ಸ್ ಮಾಡಿ ನಮಗೆ ಎಷ್ಟು ಬಟ್ಟೆ ಬೇಕಾಗುತ್ತೆ ಒಂದು ಫ್ರಿಲ್ಸ್ಗೆ ಅಂತ ಗೊತ್ತಾಗುತ್ತೆ. 3.8 ಬೇಕಾಗುತ್ತೆ. 3.8ಗೆ ಮಾರ್ಕ್ ಮಾಡಿಕೊಂಡು ಈ ಕಡೆ 1/2 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಬಟ್ಟೆ ಅನ್ನೋದು 1/2 ಇಂಚ್ ಹತ್ರ ತಗೊಬಂದು ಇಟ್ಕೊಂಡು ಗುಂಡ್ಪಿನಾದರೆ ಹಾಕಿ. ನೋಡಿ ಸೇಮ್ ಎಲ್ಲ ಫ್ರಿಲ್ಸ್ ಇದೇ ಥರ 3.8ಗೆ ಮಾರ್ಕ್ ಮಾಡ್ಕೊಳ್ಳಿ ಮತ್ತು 1/2 ಇಂಚ್ಗಾದರೆ ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಲೆಹೆಂಗಾ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಹಂಗೂ ಗೊತ್ತಾಗಿಲ್ಲ ಅಂದರೆ ನಾನು ಇದ್ರಕ್ಕೆ ಹಿಂದೆನೇ ಒಂದು ವಿಡಿಯೋ ಆದರೆ ಹಾಕಿದ್ದೀನಿ ಯೂಟ್ಯೂಬಲ್ಲಿ. ಒಂದು ಫಾರ್ಮುಲಾ ತಿಳ್ಕೊಂಡ್ರೆ ಸಾಕು. 1/2 ಇಂಚ್ ಫ್ರಿಲ್ಸು, 1 ಇಂಚ್ ಫ್ರಿಲ್ಸು, 2 ಇಂಚ್ ಫ್ರಿಲ್ಸು, 1.5 ಇಂಚ್ ಫ್ರಿಲ್ಸು ಎಲ್ಲನೂ ನೀಟಾಗಿ ಇಡ್ಬೋದು. ಒಂದ್ಸಲ ಆ ವಿಡಿಯೋನು ನೋಡಿ ನಿಮ್ಗೇನಾದರೂ ಇದು ಅರ್ಥ ಆಗಿಲ್ಲ ಅಂದರೆ. ನೀಟಾಗಾದರೆ ಐರನ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ನೋಡಿ ಲೈನಿಂಗ್ ಯಾವ ರೀತಿ ಅಟ್ಯಾಚ್ ಮಾಡಬೇಕು ಅಂತ ಹೇಳ್ತೀನಿ. 1/2 ಇಂಚ್ ಹತ್ರ ಚಿಕ್ಕದಾಗಾದರೆ ಈ ಫ್ರಿಲ್ಸ್ ಆದರೆ ಇಟ್ಕೊಂಡು ಅಟ್ಯಾಚ್ ಮಾಡ್ಕೊಂಡು ಹೋಗಿ. ಎಕ್ಸ್ಟ್ರಾ ಏನಾದರೂ ಬಟ್ಟೆ ಇದ್ದರೆ ಕಟ್ ಮಾಡಬೇಡಿ. ಇಲ್ಲಾಂದರೆ ಫಸ್ಟೇ ನೋಡ್ಕೊಳ್ಳಿ ಎಷ್ಟು ಬಟ್ಟೆ ತಗೋಬೇಕು ಅಂತ, ಅದನ್ನು ಕ್ಯಾಲ್ಕುಲೇಷನ್ ಮಾಡ್ಕೊಂಡಾದರೆ ಸ್ಟಿಚ್ ಮಾಡ್ಕೊಳ್ಳಿ. ಗೊತ್ತಾಗಿಲ್ಲ ಅಂದರೆ ಚಿಕ್ಕದಾಗಿ 1/2 ಇಂಚ್ ಆದರೆ ಫ್ರಿಲ್ಸ್ ಇಟ್ಕೊಂಡು ಹೋಗಿ. ನೋಡಿ ಆ ಕಡೆ ಏನು ದಾರ ಎಲ್ಲ ಎಕ್ಸ್ಟ್ರಾ ಹೊರಗಡೆ ಬರಬಾರ್ದು, ಅದಕ್ಕೆ 1/2 ಇಂಚ್ ಆದರೂ ಸ್ಟಿಚ್ ಮಾಡ್ಕೊತೀರಿ. 1 ಇಂಚ್ ಆದರೆ ಎಕ್ಸ್ಟ್ರಾ ಬಿಟ್ಟಿರ್ತೀರಲ್ಲ. ಮತ್ತು ಬೆಲ್ಟ್ ಪಟ್ಟಿ ಯಾವ ರೀತಿ ಸ್ಟಿಚ್ ಮಾಡ್ಬೇಕಂತ ನೋಡಿ. ಫಸ್ಟ್ ಆದರೆ ಒರಿಜಿನಲ್ ಬಟ್ಟೆ ಹಾಕ್ಕೊಂಡು ಅದ್ರ ಮೇಲೆ ಲೈನಿಂಗ್ ಆದರೆ ಅಟ್ಯಾಚ್ ಮಾಡ್ಕೊಳ್ಳಿ. ನೋಡಿ ನೀಟಾಗಿ ಅಟ್ಯಾಚ್ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ಕ್ಯಾನ್ವಾಸ್ ಸ್ಟಿಪ್ಪಾಗಿರೋದಕ್ಕೆ ಬಾಯ್ಸು ಪ್ಯಾಂಟ್ಗೆ ಯೂಸ್ ಮಾಡೋ ಅಂಥದ್ದು ಬರುತ್ತೆ. ಬಟ್ಟೆ ಅಂಗಡಿಯಲ್ಲಾದರೆ ಕೇಳಿದ್ರೆ ಕೊಡ್ತಾರೆ. ನೋಡಿ ಆ ಥರ ತಗೊಬಂದು ನೀಟಾಗಿ ಸ್ಟಿಚ್ ಆದರೆ ಮಾಡ್ಕೊಳ್ಳಿ. ನಿಮಗಿಲ್ಲ ಬಟ್ಟೆಯಲ್ಲೇ ಸ್ಟಿಚ್ ಮಾಡ್ಕೊಬೋದು. ನಿಮ್ಗೆ ಕಲಿಯೋರಾದರೆ ಬಟ್ಟೆಯಲ್ಲೇ ಸ್ಟಿಚ್ ಮಾಡ್ಕೊಳ್ಳಿ. ನೀಟಾಗಿ ಐರನ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ, ನೀಟಾಗಿ ಬರುತ್ತೆ. ಐರನ್ನೆಲ್ಲ ಮಾಡಿದಾದಮೇಲೆ ನೋಡಿ ಒಂದು 1/2 ಇಂಚ್ ಆ ಕಡೆ 1/2 ಇಂಚು ಮತ್ತು ಈ ಕಡೆ 1/2 ಇಂಚ್ ಅನ್ನೋದು ಮಡಚಿ. ನೋಡಿ ಕಚ್ಚು ಎಲ್ಲಿ ನಾವು ಸ್ಟಿಚ್ ಮಾಡಿರ್ತೀರಲ್ಲ ಅದ್ರ ಪಕ್ಕದಲ್ಲೇ ಬರೋ ಥರ, ಬೆಲ್ಟ್ ಪಟ್ಟಿ ಪಕ್ಕದಲ್ಲೇ ಬರೋ ಥರ ಸ್ಟಿಚ್ ಆದರೆ ಮಾಡ್ಕೊಳ್ಳಿ, ನೀಟಾಗಿ ಬರುತ್ತೆ. ಸ್ವಲ್ಪ ನಿಧಾನ ಆದರೂ ಕೆಡ್ತು, ನೀಟಾಗಿ ಮಾಡ್ಕೊಳ್ಳಿ. ಕೆಳಗಡೆ ಲೈನಿಂಗು ಬಟ್ಟೆ ಎಲ್ಲನೂ ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ, ಯಾಕಂದರೆ ಅದು ಸಿಕ್ಕಾಕೊಬಿಡ್ತೈತೆ. ಸ್ಟಿಚ್ ಮಾಡಬೇಕಾದ್ರೆ ಸ್ವಲ್ಪ ನೋಡಿಕೊಂಡು ಸ್ಟಿಚ್ ಮಾಡಿಕೊಂಡು. ನೋಡಿ ಎರಡು ಮಡಚಿ ನೀಟಾಗಿ ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ ಎಕ್ಸ್ಟ್ರಾ ಎಲ್ಲ ಕಟ್ ಮಾಡಿ ಮಡ್ಚ್ಕೊಂಡು ಇವಾಗ ನೋಡಿ ಬೆಲ್ಟ್ ಪಟ್ಟಿ ಇಟ್ಕೊಂಡು ನೀಟಾಗಿ ಒಳಗಡೆಗೆಲ್ಲ ಕಚ್ಚು ಎಕ್ಸ್ಟ್ರಾ ಇರೋದನ್ನೆಲ್ಲ ಒಳಗಡೆಗೆ ಸೇರಿಸ್ಕೊಂಡು ಸ್ಟಿಚ್ ಆದರೆ ಮಾಡ್ಕೊಳ್ಳಿ. ನೋಡಿ ನಾನು ಯಾವ ರೀತಿ ಮಾಡ್ತಾಯಿದ್ನೋ ಅದೇ ರೀತಿ ಒಳಗಡೆಗೆಲ್ಲ ಇಟ್ಕೊಂಡು ನೀಟಾಗಿ ಸ್ಟಿಚ್ ಮಾಡಿ. ಇದೇನಾದರೂ ಸ್ಪೀಡ್ ಆಯಿತು ಇನ್ನೂ ಸ್ವಲ್ಪ ಸ್ಲೋಗಿ ಹೇಳಿ ಅಂದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಬೆಲ್ಟ್ ಪಟ್ಟಿ ಯಾವ ರೀತಿ ಅಟ್ಯಾಚ್ ಮಾಡೋದು ಅಂತ ಬೇಕಾದರೆ ವೀಡಿಯೋ ಆದರೆ ಅಪ್ಲೋಡ್ ಮಾಡ್ತೀನಿ. ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಈ ಬೆಲ್ಟ್ ಪಟ್ಟಿಯಲ್ಲಿ ಕಾಮೆಂಟ್ಸ್ ಆದರೆ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೂ ನೀಟಾಗಾದರೆ ಎಕ್ಸ್ಪ್ಲೈನ್ ಆದರೆ ಮಾಡ್ತೀನಿ. ನೋಡಿ ಅಟ್ಯಾಚ್ ಮಾಡಿದಾದಮೇಲೆ
ನೀಟಾಗಿ ಲೈನಿಂಗು ಮತ್ತು ಒರಿಜಿನಲ್ನ ನೀಟಾಗಿ ಜೋಡಿಸ್ಕೊಂಡು ಫಸ್ಟು ಒರಿಜಿನಲ್ ಬಟ್ಟೆ ಎಲ್ಲ ಸ್ಟಿಚ್ ಆದರೆ ಮಾಡ್ಕೊಳ್ಳಿ. ಫಸ್ಟ್ ಒರಿಜಿನಲ್ ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ ಲೈನಿಂಗು ಅದೇ ಥರ ಇಟ್ಕೊಂಡು ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಲೆಹೆಂಗಾ ಅನ್ನೋದು ತುಂಬ ಚೆನ್ನಾಗಿ ಬರ್ತೈತೆ. ಹೆಚ್ಚು ಕಮ್ಮಿ ಅನ್ನೋದು ಇರಬಾರ್ದು, ನೋಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ನಾನು ಯಾವ ರೀತಿ ಸ್ಟಿಚ್ ಮಾಡ್ತಾಯಿದ್ನೋ ಅದೇ ರೀತಿ ಸ್ಟಿಚ್ ಮಾಡಿ. ಬ್ಲೌಸ್ ಯಾವ ರೀತಿ ಸ್ಟಿಚ್ ಮಾಡಬೇಕಂತ ಹೇಳ್ತೀನಿ ಬನ್ನಿ. ಮೊದಲಿಗಾದರೆ ಲೈನಿಂಗು ಒರಿಜಿನಲ್ನ ಜಾಯಿಂಟ್ ಮಾಡ್ಕೊಳ್ಳಿ. ಒರಿಜಿನಲ್ ಅನ್ನೋದು ಆಪೋಸಿಟ್ ಸೈಡ್ ಇರಬೇಕು, ಲೈನಿಂಗ್ ಅನ್ನೋದು ನೋಡಿ ಅದು ಒರಿಜಿನಲ್ಲು, ಇದು ಆಪೋಸಿಟ್ ಸೈಡ್ ಆದರೆ ಇಟ್ಕೊಂಡು ನೀಟಾಗಿ ಜಾಯಿಂಟ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋದೆಲ್ಲ ಕಟ್ ಮಾಡ್ತಾಯಿದ್ದೀನಿ. ನೋಡಿ ಕಟ್ ಮಾಡಿದ್ದಾದಮೇಲೆ ಬ್ಯಾಕ್ ಪಾರ್ಟೂ ಸೇಮ್ ಅದೇ ರೀತಿ ನೀಟಾಗಿ ಬ್ಯಾಕ್ ಪಾರ್ಟು ಲೈನಿಂಗು ಒರಿಜಿನಲ್ಲು ಜಾಯಿಂಟ್ ಆದರೆ ಮಾಡ್ಕೊಳ್ಳಿ ನೀಟಾಗಿ. ನೋಡಿ ನಾನು ಯಾವ ರೀತಿ ಜಾಯಿಂಟ್ ಮಾಡ್ತಾಯಿದ್ದೀನೋ ಅದೇ ರೀತಿ ನೀಟಾಗಿ ಜಾಯಿಂಟ್ ಆದರೆ ಮಾಡ್ಕೊಳ್ಳಿ. ಮಾಡ್ಕೊಂಡಿದ್ದಾದಮೇಲೆ ಎಕ್ಸ್ಟ್ರಾ ಬಟ್ಟೆ ಎಲ್ಲ ಕಟ್ ಮಾಡಿಬಿಡಿ. ಡಾಟ್ ಪಾಯಿಂಟ್ ಆದರೆ ಮಾರ್ಕ್ ಮಾಡ್ಕೊಳ್ಳಿ ನೀಟಾಗಿ. 4 ಇಂಚಷ್ಟು ಮಾರ್ಕ್ ಮಾಡಿಕೊಂಡು 1/2 ಇಂಚಷ್ಟು ಇಟ್ಕೊಂಡು ಸ್ಟಿಚ್ ಆದರೆ ಮಾಡಿಕೊಂಡು ನೋಡಿ ನೀಟಾಗಿ ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ ಕೆಳಗಡೆ ಆದರೆ ನಾನು ಕಟ್ ವರ್ಕ್ ಡಿಸೈನ್ ಆದರೆ ಇಟ್ಟಿದ್ದೀನಿ. ಕಟ್ ವರ್ಕ್ ಡಿಸೈನ್ ಯಾವ ರೀತಿ ಕಟ್ ಮಾಡೋದು ಸ್ಟಿಚ್ ಮಾಡೋದು ಅಂತ ನಾನು ಇದಕ್ಕೆ ಹಿಂದಿನ ವೀಡಿಯೋದಲ್ಲಾದರೆ ಅಪ್ಲೋಡ್ ಮಾಡಿದ್ದೀನಿ. ಅದನ್ನೊಂದ್ಸಲಿ ನೋಡಿ ನೀವು ಏನಾದರೂ ಡೌಟ್ಸ್ ಇದ್ದರೆ ನೋಡಿ. ನೀಟಾಗಿ ಲೈನಿಂಗ್ ಮೇಲೆ ಕ್ಯಾನ್ವಾಸ್ ಪೇಪರ್ ಇಟ್ಕೊಂಡು ಐರನ್ ಮಾಡಿಕೊಂಡು ಸ್ಟಿಚ್ ಆದರೆ ಮಾಡಿಕೊಂಡು ಕಟ್ ವರ್ಕ್ ಹೇಗಿದೆಯೋ ಅದೇ ರೀತಿ ಸ್ಟಿಚ್ ಆದರೆ ಮಾಡ್ತಾಯಿದ್ದೀನಿ. ವೀಡಿಯೋದಲ್ಲಿ ಸ್ಪೀಡಾಗಿ ತೋರಿಸ್ತಾಯಿದ್ದೀನಿ, ಬಟ್ ನಾನು ನಿಧಾನಾಗೆ ಮಾಡಿರೋದು, ನೀವು ನಿಧಾನವಾಗಿ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಬರ್ತದೆ ಕಟ್ ವರ್ಕ್ ಅನ್ನೋದು. ನೋಡಿ ಎಕ್ಸ್ಟ್ರಾ ಇರೋದೆಲ್ಲ ಕಟ್ ಮಾಡಿ 1/4 ಇಂಚಷ್ಟು ಬಿಟ್ಟು ನೋಡಿ ಚಿಕ್ಕ ಚಿಕ್ಕದಾಗಿ ನ್ಯಾಚ್ ಹಾಕ್ಕೊಂಡು ಅದನ್ನು ಕೈಯಲ್ಲಿ ತಿರ್ಗಿಸ್ಕೊಳ್ಳಿ. ತಿರ್ಗಿಸ್ಕೊಂಡಿದ್ದಾದಮೇಲೆ ನೀಟಾಗಿ ಐರನ್ ಮಾಡ್ಕೊಳ್ಳಿ. ಐರನ್ ಮಾಡಿದ್ದಾದಮೇಲೆ ನೆಕ್ಗಾದರೆ ನೋಡಿ, ನೆಕ್ ನಾನು ಹೇಳ್ದಲ್ಲ ಕ್ಯಾನ್ವಾಸ್ ಪೇಪರ್ ಮೇಲೆ ಆದರೆ ಮಾರ್ಕ್ ಮಾಡಿ ಸ್ಟಿಚ್ ಮಾಡೋದಂತ. ನೋಡಿ ಕ್ಯಾನ್ವಾಸ್ ಪೇಪರ್ ಇಟ್ಕೊಂಡು ಸ್ಟಿಚ್ ಮಾಡ್ತಾಯಿದ್ದೀನಿ. ಮಧ್ಯದಲ್ಲಾದರೆ ಸ್ಟಿಚ್ ಆಗ್ತಾಯಿದ್ದೀನಿ, ಆ ಕಡೆ ಈ ಕಡೆ ಸೈಡ್ಗೆ ಹೋಗ್ಬಾರ್ದು ಅಂತ. ನೋಡಿ ನಾನು ಯಾವ ರೀತಿ ಮಾರ್ಕ್ ಮಾಡಿದ್ದೀನೋ ಪೆನ್ನಲ್ಲಿ ಅದೇ ರೀತಿ ಅದ್ರ ಮೇಲೆ ಆದರೆ ಸ್ಟಿಚ್ ಮಾಡ್ತಾಯಿದ್ದೀನಿ. ಎಕ್ಸ್ಟ್ರಾ 1/4 ಇಂಚಷ್ಟು ಬಿಟ್ಟು ಎಲ್ಲ ಕಟ್ ಮಾಡಿಬಿಡಿ. ಚಿಕ್ಕ ಚಿಕ್ಕದಾಗಿ ನ್ಯಾಚ್ ಆದರೆ ಹಾಕ್ಕೊಳ್ಳಿ. ಮತ್ತು ಅದನ್ನು ತಿರ್ಸ್ಕೊಂಡು ನೀಟಾಗಿ ಆದರೆ ಐರನ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಅದ್ರ ಮೇಲೆ ಸ್ಟಿಚ್ ಹಾಕೋಬೋದು. ನಾನಾದರೆ ಐರನ್ ಮಾಡಿದ್ದೀನಿ. ಇವಾಗ ಬ್ಯಾಕ್ ಪಾರ್ಟು ಸೇಮ್ ಯಾವ ರೀತಿ ಕ್ಯಾನ್ವಾಸ್ ಪೇಪರ್ ಮೇಲೆ ಇಟ್ಕೊಂಡು ಸ್ಟಿಚ್ ಮಾಡೋದು ಅಂತ ಹೇಳ್ತೀನಿ ಬನ್ನಿ. ನೋಡಿ ಡಿಸೈನ್ ಆದರೆ ಅವರು ಚಿಕ್ಕದಾಗಿ ಡೈಮಂಡ್ ಶೇಪ್ ಆದರೆ ಇಡೋ ಥರ ಹೇಳಿದ್ದಾರೆ, ಅದಕ್ಕೆ ಅದನ್ನೆಲ್ಲ ನೀಟಾಗಿ ಕಟ್ ಮಾಡಿ ನೀಟಾಗಿ ಸ್ಟಿಚ್ ಆದರೆ ಮಾಡ್ಕೊತಾ ಇದ್ದೀನಿ. 1/4 ಇಂಚ್ ಬಟ್ಟೆಯನ್ನು ನೀಟಾಗಿ ಮಡಚಿ ನೋಡಿ ನಾನು ಯಾವ ರೀತಿ ಕೈಯಲ್ಲಿ ಮಡಚಿ ಹೊಲಿತಾ ಇದ್ದೀನೋ ಅದೇ ರೀತಿ ನೀಟಾಗಿ ಮಡಚಿ ಹೊಲಿರಿ. ಮತ್ತು ಒರಿಜಿನಲ್ ಮೇಲೆ ಇಟ್ಕೊಂಡು ನೋಡಿ ಸೆಂಟ್ರಿಗೆ ಮಧ್ಯದಲ್ಲಿ ಒಂದು ನ್ಯಾಚ್ ಆದರೆ ಹಾಕ್ಕೊಂಡು ಮಧ್ಯದಲ್ಲಿ ಒಂದು ಲೈನ್ ಆದರೆ ಸ್ಟಿಚ್ ಮಾಡ್ಕೊಳ್ಳಿ. ಬಟ್ಟೆ ಸೈಡ್ಗೆ ಹೋಗ್ದಿರೋ ನೀಟಾಗಿ ಅಲ್ಲೇ ಇರುತ್ತೆ. ಮತ್ತು ಯಾವ ರೀತಿ ಮಾರ್ಕ್ ಮಾಡಿದ್ರು ಅದೇ ರೀತಿ ಸ್ಟಿಚ್ ಆದರೆ ಮಾಡ್ಕೊಳ್ಳಿ. 2 ಸಲ ಆದರೆ ಸ್ಟಿಚ್ ಮಾಡ್ಕೊಳ್ಳಿ, ಒಂದು ಸಲ ಅಲ್ಲ 2 ಸಲ ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ ಎಲ್ಲ ಎಕ್ಸ್ಟ್ರಾ ಇರೋದೆಲ್ಲ ಕಟ್ ಮಾಡಿಬಿಡಿ. 1/4 ಇಂಚಷ್ಟು ಬಿಟ್ಟು ಕಟ್ ಮಾಡಿದ್ದಾದಮೇಲೆ ಚಿಕ್ಕ ಚಿಕ್ಕದಾಗಿ ನ್ಯಾಚ್ ಹಾಕ್ಕೊಂಡು ತಿರ್ಗಿಸ್ಕೊಂಡಿದ್ದಾದಮೇಲೆ ನೀಟಾಗಿ ಐರನ್ ಆದರೆ ಮಾಡ್ಕೊಳ್ಳಿ. ನೀಟಾಗಿ ಬರುತ್ತೆ. ಯಾವ ರೀತಿ ಬಂದಿದೆ ಅಂತ ನೀವೇ ನೋಡ್ಬೋದು. ತುಂಬ ಚೆನ್ನಾಗಿ ಬಂದಿದೆ ಬ್ಲೌಸು ಮತ್ತು ಲೆಹೆಂಗಾ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ಹೊಸ ವೀಡಿಯೋಗಳು ಹಾಕ್ತಾ ಇರ್ತೀನಿ.